ಎಲ್ಲರಿಗೂ ನಮಸ್ಕಾರ. ನಾನು ಸ್ಲೋವೇನಿಯಾದಿಂದ ಮತ್ತು ರಿಟರ್ನ್ ಇಟ್ಲಿ ಎಂಟ್ರಿ ಆಗ್ಲಿಕ್ಕತ್ತೇನೆ ರೀ. ಈಗಿದು ಸ್ಲೋವೇನಿಯಾ ಬಾರ್ಡರ್, ಸ್ಲೋವೇನಿಯಾ ಟು ಇಟಲಿ ಬಾರ್ಡರ್. ಇಲ್ಲಿ ಬಾರ್ಡರ್ ಚೆಕಿಂಗ್ ಇರ್ತೈತಿ. ಯಾವ ಥರ ಇರ್ತೈತೆ ಅಂತ ಹೇಳ್ತೀನಿ. ಒಂದು 2 ನಿಮಿಷ ಪೊಲೀಸ್ ಚೆಕಿಂಗ್ ಇದ್ದೀರಿ. ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ. ಬಾರ್ಡರ್ ಚೆಕಿಂಗ್ ಆತ್ರಿ ನಮ್ದು. ಏನಿಲ್ಲ, ಅವರು ನಮ್ದು ಪಾಸ್ಪೋರ್ಟ್ ಕೇಳ್ತಾರೆ, ಕರೆಕ್ಟಾಗಿ ಲೀಗಲಾಗಿ ಎಂಟ್ರಿ ಅದಾರಿಲ್ಲ ಎಲ್ಲ ಕೇಳ್ತಾರೆ. ನಾವು ಕರೆಕ್ಟಾಗಿ ಅದನ್ನೆಲ್ಲ ತೋರಿಸ್ಬಿಟ್ರೆ ಬಿಟ್ಬಿಡ್ತಾರೆ. ಇಲ್ಲಿ ನೋಡ್ರಿ, ನಾನು ಸ್ವಲ್ಪ ಸ್ಲೋ ಮೋಷನ್ ಮಾಡಿದ್ನಿ. ಅಲ್ಲಿ ನೋಡ್ಬೋದು ನೀವು. ಅದು ಇಲ್ಲಿ ಮಳೆ ಮತ್ತು ಐಸ್ ಸ್ನೋ ಎರಡೂ ಬೀಳ್ಲಿಕ್ಕತ್ತೈತ್ರಿ. ಭಾಳ ಕೇರ್ಫುಲ್ಲಾಗಿ ಓಡಿಸ್ಬೇಕು ಈ ಟೈಮ್ದಾಗ. ಗಾಡಿ ಭಾಳ ಲೆಂತ್ ಐತಿ. ಒಂಚೂರು ಬ್ರೇಕ್ ಅಪ್ಲೈ ಮಾಡಿದ್ರೆ ಸ್ಕಿಟ್ ಆಗೋ ಪೊಸಿಷನ್ ಭಾಳ ಇರ್ತೈತಿ. ಗಾಡಿ ಪಲ್ಟಿ ಆಗಿಬಿಡ್ತೈತಿ. ಭಾಳ ಕೇರ್ಫುಲ್ಲಾಗಿ ಬ್ರೇಕ್ ಯೂಸ್ ಮಾಡೋದಿಲ್ಲ ನಾನಿಲ್ಲಿ. ಕ್ರೂಸ್ ಕಂಟ್ರೋಲ್ ಮತ್ತು ಲೈಟಾಗಿ ರಿಟೈರ್ಡ್ ಯೂಸ್ ಮಾಡ್ತೀನಿ. ಇಲ್ಲಿ ನೋಡತ್ತೀರಲ್ಲ ನೀವೆಲ್ಲ ಐಸ್ ಇದೆ, ಸ್ನೋ ಇದೆ. ಸ್ನೋ ಮೇಲೆ ಅದ್ರಾಗ ಮಳಿನೂ ಬರತೈತಿ, ಎರಡೂ ಬರಾಕತೈತೆ. ಸ್ನೋ ಮತ್ತು ಮಳಿ ಎರಡೂ ಐತಿ ನೈಟ್ ಟೈಮ್ದಾಗ. ಮತ್ತು ಇವ ಹಂಗೇರಿ ಹೊಂಟಿದ್ದಲ್ಲ ಅಂತ ಅನ್ಕೋಬೋದು ನೀವು. ಅಲ್ಲಿ ನಂಗೆ ಕಾಲ್ಕಾಮ್ದಾಗ ಮೆಸೇಜ್ ಬಂತು, ಅಲ್ಲಿ ಅರ್ಜೆಂಟ್ ಐತಿ ಲೋಡ್, ಅಲ್ಲಿ ಟ್ರೈಲರ್ ಚೇಂಜ್ ಮಾಡ್ಕೊರಿ ಅಂತೇಳಿ. ನಂದು ಕಟನ್ ಟ್ರೈಲರಲ್ಲಿ ಬಿಟ್ಟು ಬಾಕ್ಸ್ ಕಂಟೈನರ್ ತೊಗೊಂಡು ರಿಟರ್ನ್ ಇಟ್ಲಿ ಬಾ ಅಂತೇಳಿ ನಾನು ರಿಟರ್ನ್ ಇಟ್ಲಿಗೆ ಹೋಗ್ತಿದ್ದೇನೆ ರೀ. ಇದು ಇಟ್ಲಿ ಎಂಟ್ರಿ ಆಗಿದ್ದೀನಿ ನಾನು. ಆಮೇಲೆ ಪಾರ್ಕಿಂಗ್ ನೋಡೋಣ್ರಿ. ಓವರ್ ಟೈಮ್ ಆಗಿಬಿಡತೈತೆ ಆಲ್ರೆಡಿ. ಇನ್ನೂ 8 ನಿಮಿಷ ತೋರಿಸ್ಲಿಕ್ಕತ್ತೈತಿ. ಇಲ್ಲೊಂದು ಸಿಟಿ ಐತಿ, ಎಕ್ಸಿಟಾಗಿ ಇಲ್ಲೊಂದು ಸಿಟಿ 30 ಸ್ಪೀಡ್ ಐತಿ. ಸ್ವಲ್ಪ ಸ್ಟಾಪ್ ಮಾಡಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಬರ್ರಿ. ಇಲ್ಲೊಂದು ಪಾರ್ಕಿಂಗ್ ಐತೇನೆ ಅಂತೇಳಿ ಈ ಒಂದು ಪೆಟ್ರೋಲ್ ಸ್ಟೇಷನ್ ತೋರಿಸ್ಲಿಕ್ಕತ್ತದ ಇಲ್ಲಿ ಸಿಟಿ ಒಳಗಡೆ. ಇಲ್ಲ, ಇಲ್ಲಿ ಸ್ಮಾಲ್ ಪಾರ್ಕಿಂಗ್ ಇದೆ ರೀ. ಇಲ್ಲಿ ಇದು ಸ್ಮಾಲ್ ಪಂಪ್, ಟ್ರಕ್ ಪಾರ್ಕಿಂಗ್ ಇಲ್ಲ. ಇಲ್ಲೇ ರೌಂಡ್ ಅಬೌಟ್ ಮಾಡ್ಕೊಂಡು ರಿಟರ್ನ್ ಇದು ಹೈವೇ ಹತ್ಬಿಡೋಣ. ನೋಡಿರಿ, ಟ್ರಕ್ ಡ್ರೈವಿಂಗ್ ಯಾವ ಥರ ಇರುತ್ತೆ ಅಂತಂದ್ರೆ ಭಾಳ ಡಿಫಿಕಲ್ಟ್ ಇರ್ತೈತಿ. ಓವರ್ ಟೈಮ್ ಆಗಬಾರ್ದು, 1 ನಿಮಿಷನೂ ಓವರ್ ಟೈಮ್ ಆಗಬಾರ್ದು. ವಾಪಸ್ ಯಾವ ಥರ ಬಂದಿದ್ವಿ ಅದೇ ಥರ ಹೋಗ್ಬಿಡೋಣ. ಆಮೇಲೆ ಇಲ್ಲಿ ಟೋಲ್ಗೇಟ್ ಬರತೈತಲ್ಲಿ ನಿಮ್ಗೆ ಕಾಣ್ತಿರ್ಬೋದು. ಇಲ್ಲಿ 30 ಸ್ಪೀಡ್ನಾಗ ಹೋಗ್ಬೇಕು ನೋಡ್ರಿ. ಅದು ಈ ಕಡೆ 4 ಇಂಚ್, ಈ ಕಡೆ 4 ಇಂಚ್ ಗ್ಯಾಪ್ ಇರುತ್ತೆ. ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು 4 ಇಂಚ್ ಅಥವಾ 5 ಇಂಚ್ ಗ್ಯಾಪ್ ಬರುತ್ತೆ. ಈ ಕಡೆ ಎರಡು ಸೈಡ್, ರೈಟ್ ಮತ್ತು ಲೆಫ್ಟ್ ಸೈಡ್ ಕರೆಕ್ಟ್ ಗ್ಯಾಪ್ ಮೇಂಟೈನ್ ಮಾಡ್ಕೊಂಡು 30 ಸ್ಪೀಡ್ನಾಗ ಹೋಗ್ಬಿಟ್ರೆ ಪಾಸ್ ಆಗಿಬಿಡ್ತೈತೆ ರೀ ಗಾಡಿ. ಅದು ಆಟೋಮೆಟಿಕ್ ಓಪನ್ ಆಗ್ತೈತಿ. 30 ಸ್ಪೀಡ್ನಾಗ ಓಪನ್ ಮಾಡ್ಕೊಂಡು ಸ್ಪೀಡ್ನಾಗ ಹೋಗ್ಬಿಟ್ರೆ. ಮತ್ತು ನಾವು ಯಾವುದೇ ಕಾರಣಕ್ಕೂ ನೋಡಿರಿ, ಲೈನ್ ಎಲ್ಲಿ ಆದರೂ ನಂದು ವಿಡಿಯೋ ಚೆಕ್ ಮಾಡ್ಬೋದು ನೀವು. ಲೈನೇ ಕ್ರಾಸ್ ಮಾಡೋದಿಲ್ಲ ನಾನು, ಕರೆಕ್ಟ್ ಲೈನ್ ಮೇಂಟೈನ್ ಮಾಡ್ತೇನೆ. ಹಿಂಗಾಗಿ ಏನು ಹೇಳೋದಿಲ್ಲ. ಇದೊಂದು ಪಾರ್ಕಿಂಗ್ ಬಂತು, ಚೆಕ್ ಮಾಡಿಬಿಡೋಣ್ರಿ. ಇದೊಂದು ಪಾರ್ಕಿಂಗ್ ಫುಲ್ ಐತಿ, ಖಾಲಿ ಐತಿ ಅಂತೇಳಿ. ಮೋಸ್ಟ್ಲಿ ಇದು ಪಾರ್ಕಿಂಗ್ ಫುಲ್ ಐತ್ರಿ. ಲಾಸ್ಟ್ವರೆಗೂ ಟ್ರೈ ಮಾಡೋಣ ಪಾರ್ಕಿಂಗ್ ಸಿಗುತ್ತಾ ಅಂಥೇಳಿ. ಇಲ್ಲಿ ಸಿಗಲ್ಲ ಇದು. ಮೋಸ್ಟ್ಲಿ SOS ಪಾರ್ಕಿಂಗೇ ತೊಗೋಬೇಕು ನಾನು. ಮೋಸ್ಟ್ಲಿ ಮುಂದೆ ನೋಡ್ತೀನಿ ರೀ. ಇಲ್ಲಿಂದ ಭಾಳ ಡಿಫಿಕಲ್ಟ್ ಇರ್ತೈತಿ. ಈ ಥರ ಪಾರ್ಕಿಂಗ್ ಇರ್ತೈತಿ. ಕೆಲವೊಂದು ಕಡೆ ಇದೆ, ಇಟ್ಲಿ ಇದೆ. ಇಲ್ಲೇ ಅಲೋ ಐತಿ. SOSನಾಗ ಸ್ವಲ್ಪ ನಿಲ್ಲಿಸ್ಬೋದು. ಜರ್ಮನಿ ಮತ್ತು ಫ್ರಾನ್ಸ್ ಈ ಕಡೆ ಯಾವುದೇ ಕಡೆ ಆದರೂ ಆಯಿತು ನಿಲ್ಸಂಗಿಲ್ಲ ರೀ SOSನಾಗ. ಇಲ್ಲೇ ಸ್ವಲ್ಪ ಅಲೋ ಮಾಡ್ತಾರೆ. ಪ್ರಾಬ್ಲಮ್ ಅರ್ಥ ಮಾಡ್ಕೋತಾರೆ. ನೋಡಿರಿ, ಇಲ್ಲೇ ನೋಡ್ಕೊಳಕತ್ತದ ಮಷಿನ್ ಗನ್ ಇದ್ದಂಗೆ ರೀ ಅದು. ನೋಡಿರಿ, ಈ ಥರ ಓವರ್ ಟೈಮ್ ಆದಮೇಲೆ ನಾವು ಈ ಥರ ಪ್ರಿಂಟೌಟ್ ತೊಗೊಂಡು ಬರೀಬೇಕು. ಈ ಥರ ಎಲ್ಲನೂ ಮೇಂಟೈನ್ ಮಾಡ್ಬೇಕು. ಆಮೇಲೆ ನಮ್ಮ ಟ್ಯಾಕ್ಸಿ ಡ್ರೈವರ್ಸ್, ನಾವು ಒಂದು ಮೊದಲು ಟ್ಯಾಕ್ಸಿ ಓಡಿಸ್ತೀವಿ, ಅದ್ರ ಬಗ್ಗೆನೂ ಒಂದು ವೀಡಿಯೋ ಮಾಡ್ತೀನಿ. ಯಾವ ಥರ ಕಷ್ಟ ಐತಿ, ನಾವು ಯಾವ ಥರ ಅದನ್ನು ಬದುಕಬೇಕಂತೇಳಿ.